ಹೇಳು ಅಮ್ಮು, ಆ ವಲ್ಲಭನ್ ಯಾಕೆ ಮದ್ವೆ ಆದೆ ಹೇಳು. ಸದ್ಯಕ್ಕೆ ನಿನ್ಗೆ ತವ್ರ ಮನೆ ಅಂತ ಇರೋದು ನಾನು ಒಬ್ಳೆ ಕಣೆ. ಅದೇನು ಅಂತ ನನ್ನ ಹತ್ರ ಹೇಳ್ಕೋಕಂದ. ಚಿಕ್ಕಮ್ಮ, ಅದು ಏನಂದ್ರೆ ಮೇಡಮ್, ಏನ್ ಮಾಡ್ತಾ ಇದ್ದೀರಾ? ನಮ್ಮನೆ ಮಗಳ ಹತ್ರ ಮಾತಾಡ್ತಾ ಇದ್ದೀನಿ. ನಿಮ್ಮನೆ ಮಗಳು ನಿನ್ನೆ ಅಷ್ಟೇ ನನಗೂ ಇವಳಿಗೂ ಸಂಬಂಧ ಇಲ್ಲ, ಇವಳು ನಮ್ಮ ಪಾಲಿಗೆ ಸತ್ತೋಗಿದ್ದಾಳೆ ಅಂತ ಹೇಳಿ ಒಬ್ರಿಂದ ಒಬ್ರು ಹೋಗ್ಬಿಟ್ರಿ. ಈಗ ನೆನ್ಪಾಯ್ತಾ ನಿಮ್ಮನೆ ಮಗಳು ಅಂತ? ಆದ್ರೆ ಅಮ್ಮ ಜೊತೆ ಮಾತಾಡಿ ನೋಡಿ ನಮ್ಮ ಅವ್ವ ನನಗೆ ಬಾಯಿಗೆ ಬಂದಂಗ್ ಬೈದ್ಬಿಟ್ಟಿದ್ದಾರೆ. ಈ ಮನೆಯವರು ಆ ಮನೆಯವ್ರ ಹತ್ರ ಮಾತಾಡೋ ಹಾಗಿಲ್ಲ. ಇದು ನಮ್ಮ ಮಾವನ್ ರೂಲ್ಸು. ಅವ್ರು ಹೇಳಿದ್ಮೇಲೆ ಮುಗೀತು. ಆ ರೂಲ್ಸ್ ನ ಬ್ರೇಕ್ ಮಾಡೋ ಹಾಗೆ ಇಲ್ಲ. ನಾದ್ರೂ ಅಷ್ಟೇ, ನೀವಾದ್ರೂ ಅಷ್ಟೇ. ಈಗ ಅಮ್ಮ ನಮ್ಮನೆಯವಳು, ನೀವ್ ಅವಳ ಜೊತೆ ಮಾತಾಡೋ ಹಾಗಿಲ್ಲ ಅಷ್ಟೇ. ನೋಡು, ಇಲ್ಲಿವರೆಗೂ ನಾನು ನೀನು ಜಾಸ್ತಿ ಮಾತಾಡದೆ ಇರ್ಬೋದು, ಆದ್ರೆ ನನ್ನ ಮನ್ಸಿನ ಭಾವನೆನ ಅರ್ಥ ಮಾಡ್ಕೊಂಡು ನನ್ನ ಮಗಳ ಹತ್ರ ಮಾತಾಡೋದಕ್ಕೆ 1-2 ನಿಮಿಷ ಅವಕಾಶ ಮಾಡ್ಕೊಡು ದಯವಿಟ್ಟು. ಅಯ್ಯೋ, ಇದ್ರಲ್ಲಿ ನಾನೇನ್ ಅವಕಾಶ ಮಾಡ್ಕೊಡೋದಿದೆ? ನಿಮ್ ಮಗಳ ಹತ್ರ ತಾನೇ ಮಾತಾಡ್ಬೇಕು, ಮಾತಾಡಿ. ಜ್ಯೋತಿ ತಾನೇ ನಿಮ್ ಮಗಳ ಹೆಸರು? ಏಯ್, ನಾನ್ ಮಾತಾಡ್ತಿರೋದು ಅಮೂಲ್ಯ ಬಗ್ಗೆ. ನೋ ವೇ, ಚಾನ್ಸೇ ಇಲ್ಲ. ನೋಡು, ನಮ್ ಮನೆವರೆಗೂ ಬಂದಿರೋದು ನೀವು. ಮೊದ್ಲು ನೀವ್ ಹೊರಡಿ. ಅಮ್ಮು, ಇನ್ನೊಂದ್ಸಲ ಇವ್ರ ಜೊತೆ ಮಾತಾಡ್ಬೇಡ. ಮಾವಂಗ್ ಗೊತ್ತಾದ್ರೆ ಪ್ರಾಬ್ಲಮ್ ಆಗುತ್ತೆ. ಬಾ ಹೋಗೋಣ, ಬಾ. ಒಳ್ಳೆ ಲೇಡಿ ನಕ್ಷತ್ರಕ್ಕೆ ಆಡ್ದಂಗ. ಛೇ, ಇವಳು ಬರ್ದೇ ಇದ್ದಿದ್ರೆ ಅಮೂಲ್ಯ ಬಾಯಿಂದ ಎಲ್ಲ ಬಾಯಿ ಬಿಡಿಸಿರ್ತಿದ್ದೆ. ಅಮ್ಮ, ಏನ್ ನೋಡ್ತಾ ಇದ್ದಮ್ಮ ನಿನ್ ತಲೆಯಲ್ಲಿ? ದೇವ್ರ ದರ್ಶನ ಮಾಡ್ಬೇಕು ಅಂತ ವಲ್ಲಭನ್ ಕರ್ಕೊಂಡು ಮತ್ತೆ ಅವಳ ಸೊಸೆ ಹೆಸರು ಮೀನಾ, ಇವ್ರಿಬ್ಬರನ್ನ ಕರ್ಕೊಂಡು ಅದು ಯಾವ್ದೋ ಊರಿಗೆ ಹೋದ್ಲು. ಅದು ಯಾವ ಊರು ಅಂತ ಗೊತ್ತಿಲ್ಲ. ಈ ಕಡೆ ಅಮೂಲ್ಯ ಅವಳ ಬಾಯ್ ಫ್ರೆಂಡ್ ನ ಕರ್ಕೊಂಡು ಅದು ಯಾವ್ದೋ ಊರಿಗೆ ಹೋದ್ಲು. ಅದು ಯಾವ ಊರು ಅಂತ ಗೊತ್ತಿಲ್ಲ. ಮರುದಿನ ಅಮೂಲ್ಯ ವಲ್ಲಭ ಮದ್ವೆಯಾಗಿ ವಾಪಸ್ ಬಂದಿದ್ದಾರೆ. ಅಲ್ಲಿಗೆ ಇವ್ರಿಬ್ರು ಹೋಗಿದ್ ಒಂದೇ ಊರು ಅಂತ ಆಯ್ತಲ್ವಾ? ಇರ್ಬೋದು. ಅಲ್ಲಿಗೆ ಆ ಪಾಯಿಂಟ್ ಕ್ಲಿಯರ್. ಆದ್ರೆ ಬಾಯ್ ಫ್ರೆಂಡ್ ನ ಬಿಟ್ಟು ವಲ್ಲಭನ್ ಯಾಕೆ ಮದ್ವೆ ಆದ್ಲು? ಬಹುಶಃ ಅವನು ಅಮ್ಮನಿಗೆ ಮೋಸ ಮಾಡಿದ್ನೋ ಏನೋ. ಅವನು ವಿಷ ಕುಡಿತೀನಿ ಅಂತ ಬ್ಲಾಕ್ ಮೇಲ್ ಮಾಡ್ದಾಗ್ಲೇ ನನಗ ಅನ್ನಿಸ್ತು ಇವನು ಬಲ್ಲೆ ಇದ್ದಾನೆ ಅಂತ. ಅವನು ಕೈ ಕೊಟ್ಟು ಹೊಡೋಗಿರ್ಬೇಕು, ಸಿಕ್ಕಿ ವಲ್ಲಭ ಕೈ ಹಿಡ್ದಿರ್ಬೇಕು. ಅಲ್ಲ, ಅಥವಾ ಕನ್ವಿನ್ಸ್ ಮಾಡೋ ಒಟ್ನಲ್ಲಿ ಅವರೇ ನಿಂತು ಇವರಿಬ್ಬರು ಮದ್ವೆನ ಮಾಡ್ತಾರೆ. ಹೌದಲ್ವಾ? ಅಲ್ವಾ? ಹಂಗಂದ್ರೆ ಮೂರನೇವ್ರು ಯಾರು? ಮೂರನೇವ್ರಿಗೆ ಈ ಮದ್ವೆ ಮಾಡ್ಸೋ ದರ್ದ್ ಏನು ಇರಲ್ಲ. ಸೊ ಏನ್ ಬೇಕಿತ್ತು? ನಾನ್ ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು. ನೋಡಿ, ಇದು ವ್ಯಾಪಾರ ಜಾಗ. ಮನೆ ವಿಷಯದಲ್ಲಿ ಚರ್ಚೆ ಮಾಡೋದು ನಂಗೆ ಇಷ್ಟ ಇಲ್ಲ. ಇಲ್ಲ, ನಾನ್ ಮಾತಾಡ್ಲೇಬೇಕು. ಇದು 2 ಮನೆಗೆ ಸಂಬಂಧಪಟ್ಟಿರೋ ವಿಚಾರ, ನೀವು ಕೇಳಿಸ್ಕೊಳ್ಳೇಬೇಕು. ಸರಿ, ಗಿರಾಕಿಗಳು ಬರ್ತಾರೆ, ಅದೇನ್ ಬೇಗ ಹೇಳಿ. ಅಮೂಲ್ಯ ಮನೆ ಬಿಟ್ಟು ಯಾವ್ದೋ ಊರಿಗೆ ಹೋಗಿದ್ಲು. ನಿಮ್ ಮಗ ವಲ್ಲಭ, ಗಿರಿಜಾ ಮತ್ತೆ ಮೀನಾ ಇವ್ರು ಯಾವ್ದೋ ಊರಿಗೆ ಹೋಗಿದ್ರು. ಅಂದ್ರೆ ಇಬ್ರು ಒಂದೇ ಊರಿಗೆ ಹೋಗಿದ್ರು ಅಂತ ಆಯ್ತು. ಯಾವ ಕಾರಣಕ್ಕೂ ಅಮೂಲ್ಯ ಮತ್ತೆ ವಲ್ಲಭ ಅವ್ರೇ ಮದ್ವೆ ಆಗೋದಕ್ ಸಾಧ್ಯ ಇಲ್ಲ ಅಂದ್ಮೇಲೆ ಯಾರೋ ಮೂರನೇವ್ರು ನಿಂತು ಈ ಮದ್ವೆನ ಮಾಡ್ಸಿದಾರೆ ಅಂತ ತಾನೇ ಅರ್ಥ. ಸಾರಿ, ಮೂರನೇವ್ರು ಅಂದ್ರೆ ತಪ್ಪಾಗುತ್ತೆ. ಇಲ್ಲಿ ಮೂರನೇವ್ರು ಯಾರು ಎಂಟ್ರಿ ಕೊಡೋದಕ್ ಸಾಧ್ಯನೇ ಇಲ್ಲ. ಈ ಕೆಲ್ಸ ಮಾಡ್ಸಿರೋದು ನಿಮ್ಮನೆಯವ್ರೆ ಅಂತ ನನಗೆ ಅನ್ನಿಸ್ತಿದೆ. ಏನ್ ಮಾತಾಡ್ತಾ ಇದ್ದೀರಾ? ಸತ್ಯನೇ ಮಾತಾಡ್ತಾ ಇದ್ದೀನಿ. ಹೋಗ್ತಾ ವಲ್ಲಭನ್ ಜೊತೆ ಹೋಗಿದ್ದು ಗಿರಿಜಾ, ಮೀನಾ. ಆದ್ರೆ ಬರ್ತಾ ಅವ್ರಿಬ್ರೇ ವಾಪಸ್ ಬಂದಿದ್ದಾರೆ. ಅವ್ರು ಬಂದು 1 ಗಂಟೆ ಆದ್ಮೇಲೆ ವಲ್ಲಭ ಅಮೂಲ್ಯನ್ ಮದ್ವೆ ಮಾಡ್ಕೊಂಡ್ ಬಂದ. ಇದನ್ನೆಲ್ಲ ನೋಡ್ತಿದ್ರೆ ನಿಮಗ್ ಏನು ಅನುಮಾನ ಬರ್ತಿಲ್ವಾ? ನೀವೇ ಯೋಚನೆ ಮಾಡಿ.
ಗಿರಿಜಾ ಹೊರಟು 1 ಗಂಟೆಲೆ ವಲ್ಲಭ ಅಮೂಲ್ಯನ್ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಮದ್ವೆ ಮಾಡ್ಕೊಂಡು ಮನೆಗ್ ಬರೋದು ಅಂದ್ರೆ ನಂಬೋ ಅಂತ ಮಾತಾ? ಅದಕ್ಕೆ ನಮ್ಮನೆಯವ್ರ ಬಗ್ಗೆ ಇನ್ನೊಂದು ಮಾತಾಡಿದ್ರೆ ಸರಿ ಇರೋದಿಲ್ಲ ನೋಡಿ. ನನಗೆ ಗೊತ್ತು ಈ ಮದುವೆಯಿಂದ ನಿಮ್ಮನೆ ನೆಮ್ಮದಿ ಹಾಳಾಗಿ, ಅದಕ್ಕೆ ಪ್ರತೀಕಾರವಾಗಿ ನೀವು ಬಂದು ನಮ್ಮನೆ ನೆಮ್ಮದಿ ಹಾಳು ಮಾಡಬೇಡಿ. ನನ್ನನ್ನು ಮೀರಿ ನಮ್ಮನೇಲಿ ಇಂಥ ಕೆಲಸ ಯಾರು ಮಾಡಲ್ಲ ಮಾಡಲ್ಲ ಮಾಡಲ್ಲ. ಭ್ರಮೇಲಿ ಬದುಕ್ಬೇಡಿ, ಸ್ವಲ್ಪ ಸತ್ಯ ಏನು ಅಂತ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ನಾನು ಹೇಳೋದನ್ನ ನಂಬಿ. ಬೇಕಾಗಿಲ್ಲ, ನಮ್ಮನೆಯವ್ರು ಹೇಗೆ ನಿಮ್ಮಿಂದ ನಾನು ತಿಳ್ಕೊಬೇಕಾಗಿಲ್ಲ. ಹೊರಡಿ ಇಲ್ಲಿಂದ. ಹೊರಡಲ್ಲ. ಮಾಧವ, ಸುಂದ್ರ, ರೀ ಎಲ್ರೂ ಇದ್ದೀರಾ? ಕೂಗಿದ್ರೆ ಕೇಳೋದಿಲ್ವಾ? ಅಪ್ಪ ಏನ್ ವಲ್ಲಭ ಹೇಗೋ ಮದುವೆ ಆಗ್ಬಿಟ್ಟ, ಇನ್ ತಡ ಮಾಡೋದ್ ಬೇಡ, ನಮ್ಮಿಬ್ರಿಗೂ ಒಟ್ಟಿಗೆ ಹುಡುಗಿ ನೋಡ್ಬಿಟ್ಟು ನಾಳೆನೆ ಮದುವೆ ಮಾಡ್ತಾ ಇದ್ದೀರಾ? ಮುಚ್ಚೋ ಬಾಯಿ ಬೇಕು ಅಂತಂದು. ಸಾರಿ ನಿಮಗ್ ಶಿಸ್ತು ಅನ್ನೋದೇನಾರು ಇದೆಯೇನೋ? ಎಲ್ಲ ಬಿಟ್ಟಿದ್ರಿ ಚಪ್ಲಿ ನೀವು. ಹೊಸ್ಲ ಹತ್ರ ಲಕ್ಷ್ಮಿ ಇರೋ ಜಾಗ ಕಾಣೋದು. ಮನೆ ಒಳ್ಳೇದಾಗತ್ತಾ? ಹೋಗ್ರೋ, ಚಪ್ಲಿ ಸರಿಯಾಗಿ ಬಿಟ್ಬಿಟ್ಟು ಬನ್ನಿ. ಸರಿಯಾಗಿ ಬಿಟ್ಟಿದ್ದೀರಲ್ಲ ಬಾವ, ಸರಿಯಾಗಿ ಬಿಟ್ಟವ್ರೆ. ಪಕ್ಕದ ಮನೇಲಿ ನೋಡ್ಕೊಂಬಂದ್ರ? ಅಪ್ಪ ಯಾವ್ದೋ ಟೆನ್ಷನ್ ಅಲ್ಲಿ ಇರ್ಬೇಕು, ನಾವು ಸೈಲೆಂಟ್ ಆಗಿ ರೂಮ್ ಒಳಗಡೆ ಹೋಗ್ಬಿಡೋಣ. ಬನ್ನಿ ಇಲ್ಲಿ. ಜೀವನದಲ್ಲಿ ಮನುಷ್ಯನ್ಗೆ ಸ್ವಲ್ಪನಾದ್ರೂ ಶಿಸ್ತು ಅನ್ನೋದು ಇರಬೇಕು. ನಿಮ್ಗೆ ಮೊದ್ಲಿಂದ ನಾ ಹೇಳ್ಕೊಟ್ಟಿದ್ದ ಶಿಸ್ತು ಸಂಸ್ಕಾರ ಮರ್ತೋಗಿದ್ರೆ ಹೇಳಿ, ಮತ್ತೆ ಪ್ರಾರಂಭದಿಂದ ಶುರು ಮಾಡ್ತೀನಿ. ಇಲ್ಲ ಅಂದ್ರೆ ಅವನ್ ತರ ನೀವು ಹೇಳಿ, ಅಪ್ಪ ನಿಮ್ ಮುಂದೆ ಮಗನಾಗಿ ನಾಟಕ ಮಾಡಕ್ ಆಗೋದಿಲ್ಲ, ಇನ್ ಮುಂದೆ ನಾಟಕ ಮಾಡಕ್ ಶಕ್ತಿ ಇಲ್ಲ ಅಂತ. ನಿಮ್ಮನ್ನೇನು ಕೇಳೋದೇ ಇಲ್ಲ. ಆದ್ರೆ ಒಂದ್ ಮಾತು ನೆನ್ಪಿಟ್ಕೊಳ್ಳಿ, ಈ ಮನೆಯಲ್ಲಿ ಹೇಗ್ ಬೇಕೋ ಹಾಗೆ ಯಾರು ಇರೋಂಗಿಲ್ಲ. ಅರ್ಥ ಆಯ್ತಾ? ಆಯ್ತು ಬಿಡಿ ಬಾವ, ಇವತ್ತಿಂದ ಚಪ್ಲಿನೇ ಹಾಕಲ್ಲ. ಏನ? ಏನಿಲ್ಲ ಬಾವ, ಕ್ಷಮಿಸ್ಬಿಡಿ, ನೀವ್ ಹೇಳ್ದಂಗೆ ಕೇಳ್ತೀವಿ ಎಂದು. ಅತ್ತೆ, ಏನಿವತ್ತು ಮಾವ ಇಷ್ಟೊಂದು ರಾಂಗ್ ಆಗಿದ್ದಾರೆ? ಇವರೆಷ್ಟು ಕೋಪ ಮಾಡ್ಕೊಂಡಿದ್ದಾರೆ ಅಂದ್ರೆ ಏನೋ ಆಗಿದೆ ಮೀನಾ, ಅದೇನು ಅಂತ ತಿಳ್ಕೋಬೇಕು. ಹೌದಾ? ಯಾಕೆ, ಏನಂದ್ರು? ಏನೇನೋ ಹೇಳಿದ್ಲು ಗಿರಿಜಾ. ಹೋಗ್ತಾ ವಲ್ಲಭನ್ ಜೊತೆ ಹೋಗಿದ್ದು ಗಿರಿಜಾ ಮೀನಾ, ಆದ್ರೆ ಬರ್ತಾ ಅವ್ರಿಬ್ರೇ ವಾಪಸ್ ಬಂದಿದ್ದಾರೆ. ನನಗೆ ಯಾಕೋ ನಿಮ್ಮನೆಯವರೇ ನಿಂತು ಈ ಮದ್ವೆ ಮಾಡ್ಸಿದಾರೆ ಅಂತ ಅನ್ನಿಸ್ತಿದೆ. ಅದಕ್ಕೆ ನೀವೇನ್ ಹೇಳಿದ್ರಿ? ನಾನೇನ್ ಹೇಳ್ದೆ ಅಂದ್ರೆ, ನಮ್ಮನೆಯವ್ರು ಹೇಗೆ ಅಂತ ನನಗೆ ಗೊತ್ತಿಲ್ವಾ ಗಿರಿಜಾ? ಮಾಧವ ನಾನು ಹಾಕಿದ ಗೆರೆ ದಾಟೋದಿಲ್ಲ. ಸುಂದ್ರ ನನ್ನ ಅನುಮತಿ ಇಲ್ಲದೆ ಈ ಮೂಟೆನ ತೆಗೆದು ಆ ಕಡೆ ಇಡೋದಿಲ್ಲ. ಇನ್ನು ಮಾಧವಂತರ ನನ್ನ ಮಾತೆ ವೇದವಾಕ್ಯ. ಇನ್ನು ನನ್ ಗಿರಿಜಾ ದಿನ ಅಡ್ಗೆ ಮಾಡ್ಬೇಕಾದ್ರೆ ಅದ್ ಮಾಡ್ಲಾ ಇದ್ ಮಾಡ್ಲಾ ಅಂತ ದಿನಕ್ಕೆ 10 ಸಲ ನನ್ನ ಹತ್ರ ಕೇಳ್ತೀಯ. ಇನ್ನು ಇಂಥ ಕೆಲ್ಸ ನೀನ್ ಮಾಡ್ತೀಯ ಗಿರಿಜಾ? ನಿನ್ ಬಗ್ಗೆ ನಂಗೆಲ್ಲ ಗೊತ್ತಿದ್ದು ಯಾರೋ ಬಂದು ಏನೋ ಹೇಳ್ಬಿಟ್ರೆ ನಾನ್ ನಂಬಿಡ್ತೀನ ಗಿರಿಜಾ? ಇಲ್ಲ ಗಿರಿಜಾ, ನಾನ್ ನಿನ್ಮೇಲೆ ಇಟ್ಟಿರೋ ನಂಬಿಕೆ ಯಾರೋ ಬಂದು ಅಲಗಾಡ್ಸಿದ ತಕ್ಷಣ ಅಲಗಾಡೋ ಅಷ್ಟು ಸಡಿಲ ಅಲ್ಲ, ಅದು ಹೆಮ್ಮರ. ಆಕಾಶದ ಎತ್ತರಕ್ಕೆ ನಿಂತಿದೆ, ಅದನ್ನ ನೀನ್ ಪಾತಾಳ ಕೆಲಸ ಮಾಡಲ್ಲ ಅಂತ ನಂಗೆ ಗೊತ್ತು ಗಿರಿಜಾ. ಮತ್ತಿನ್ಯಾರಿರ್ಬೋದು ಗಿರಿಜಾ? ಹಾಗೆ ನನಗೆ ಗೊತ್ತಿಲ್ಲದೆ ಈ ಮನೇಲಿ ಯಾರಾದ್ರೂ ಆ ಕೆಲಸ ಮಾಡಿದ್ರೆ ಅದು ಗೊತ್ತಾದ ತಕ್ಷಣ ನಾನು ಸತ್ತು ಹೋಗ್ತೀನಿ ಗಿರಿಜಾ. ಯಾಕ್ರಿ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಹೌದು ಗಿರಿಜಾ, ಇವತ್ತು ನಾನು ಬದುಕಿರೋದೆ ನಾನು ನನ್ನ ಕುಟುಂಬದ ಮೇಲೆ ಇಟ್ಟಿರೋ ನನ್ನ ನಂಬಿಕೆಯಿಂದ. ಆಗ್ಲೇ 2 ಮಕ್ಕಳು ಆ ನಂಬಿಕೆನ ಕೊಂದ್ಬಿಟ್ಟಿದ್ದಾರೆ.
ಉಳಿದವರು ಹಾಗೆ ಮಾಡಲ್ಲ ಅನ್ನೋ ನಂಬಿಕೆಯಿಂದ ಮತ್ತೆ ಬದುಕಿದ್ದೀನಿ. ಆ ನಂಬಿಕೆ ಏನಾದರೂ ಸತ್ತೋದ್ರೆ ಅವತ್ತೇ ಇನ್ನೊಂದ ಸತ್ತು ಹೋಗ್ತಾನೆ ಗಿರಿಜಾ. ಅತ್ತೆ, ಏನತ್ತೆ ಮಾವ ಈಗ ಹೇಳ್ಬಿಟ್ರು? ಜೊತೆ ಬಾ ಮೀನಾ. ಯಾವ ಕಾರಣಕ್ಕೂ ವಲ್ಲಭ ಅಮೂಲ್ಯನ್ ಮದ್ವೆ ಹಿಂದೆ ಇರೋ ಸತ್ಯ ನಾನು ಅನ್ನೋ ವಿಷಯ ನಿಮ್ಮ ಮಾವನ ಗೊತ್ತಾಗ್ಬಾರ್ದು ಕಡೆ. ಹಾಗಂತೂ ಆಗ್ಬಾರ್ದು ಮೀನಾ. ಆದ್ರೆ ತುಂಬಾ ಕಷ್ಟ ಆತ್ತೆ. ಈಗ ಆ ಇಂದ್ರ ಅವರು ಅನುಮಾನದ ಬೀಜನ ಮಾವನ ಮನಸ್ಸಿಗೆ ಬಿತ್ತಿದ್ದಾರೆ. ಇಲ್ಲಿ ನೋಡಿದ್ರೆ ವಲ್ಲಭ ಅಮೂಲ್ಯ ಎಲ್ಲ ವಿಷಯಕ್ಕೂ ಜಗಳ ಆಡ್ತಿದ್ದಾರೆ. ಅವ್ನು ನೋಡಿದ್ರೆ ಉತ್ತರ, ಇವಳು ನೋಡಿದ್ರೆ ದಕ್ಷಿಣ. ನಾಳೆ ಇವ್ರು ಆಡೋ ಜಗಳನ ಮಾವ ನೋಡ್ತಾ ಆ ಇಂದ್ರ ಅವರು ಅನುಮಾನದ ಬೀಜ ಬಿತ್ತಿರೋದು ಮೊಳಕೆ ಹೊಡಿಯಕ್ ಶುರು ಆಗುತ್ತೆ. ವಲ್ಲಭ ಅಮೂಲ್ಯ ಈ ತರ ಜಗಳ ಆಡ್ತಿದ್ದಾರೆ ಅಂದ್ರೆ ಯಾರೋ ಹೇಳಿ ಮದುವೆ ಮಾಡ್ಸಿದ್ದಾರೆ. ಆ ಯಾರೋ ನಮ್ಮನೆಯವ್ರೇನ ಅಂತ ಮಾವ ಯೋಚನೆ ಮಾಡಕ್ ಶುರು ಮಾಡ್ತಾರೆ. ಆಗ ನೀವೇ ಸಿಕ್ಕಾಕೊಳ್ತೀರತ್ತೆ. ಅಯ್ಯಯ್ಯೋ, ಹಾಗ್ ಮಾತ್ರ ಆಗ್ಬಾರ್ದು ಮೀನಾ. ಏನಾದ್ರೂ ಮಾಡ್ಲೇಬೇಕು ನಾವು. ಈ ಮದ್ವೆ ಮಾಡ್ಬಿಟ್ಟಿದೀನಿ, ನನ್ ಜವಾಬ್ದಾರಿ ಮುಗ್ದೋಯ್ತು ಅಂತಲ್ಲ. ಇನ್ ಮುಂದೆ ಅಮೂಲ್ಯ ವಲ್ಲಭ ಪ್ರೀತಿಯಿಂದ ಖುಷಿ ಖುಷಿಯಾಗಿ ಅನ್ಯೋನ್ಯವಾಗಿರೋ ಹಾಗೆ ಮಾಡ್ಬೇಕಾಗಿರೋದು ನನ್ ಜವಾಬ್ದಾರಿನೇ. ಇದರಿಂದ ನಾನ್ ಮಾಡಿರೋ ತಪ್ಪಿಂದ ನಾನು ತಪ್ಪಿಸ್ಕೊಂಡ್ಬಿಡ್ತೀನಿ ಅಂತ ಹೇಳ್ತಾ ಇಲ್ಲ. ಅವರಿಬ್ರು ಖುಷಿ ಆಗ್ಬೇಕು. ಆಗ್ಲೇ ಮೀನಾ ಈ ಮದ್ವೆಗೊಂದು ಅರ್ಥ ಸಿಗೋದು. ಈಗ ತರ ಮಾಡೋದು ನಮ್ ಜವಾಬ್ದಾರಿ. ಮೀನಾ, ನನ್ನ ಎಲ್ಲ ನಿರ್ಧಾರಗಳ ಜೊತೆನೂ ನೀನ್ ನಿಂತಿದ್ಯಾ. ಈಗ್ಲೂ ನೀನ್ ನನ್ನ ಜೊತೆ ನಿಲ್ತೀಯ ಅಲ್ವಾ? ವಲ್ಲಭನ ಮನೆಯಿಂದ ಹೊರಗಡೆ ಹಾಕಿದಾಗ ನೀನ್ ಕೊಟ್ಟ ಉಪಾಯದಿಂದ ತಾನೇ ವಲ್ಲಭ ಮತ್ತೆ ಮನೆಗೆ ಬಂದು ಸೇರ್ಕೊಂಡ್ ಹಾಗಾಗಿದ್ದು. ನಮ್ಮ ಯಜಮಾನ್ರು ಪ್ರಜ್ಞಾಗ್ಲೂ ನಿನ್ನಿಂದಾನೇ ಮೀನಾ, ನಿನ್ನಿಂದ ನನ್ ಗಂಡ ಮತ್ತೆ ನನಗ್ ಸಿಕ್ಕಾಗಾಯ್ತು. ಇಷ್ಟೆಲ್ಲ ಮಾಡಿರೋ ನೀನು ದಯವಿಟ್ಟು ಇದೊಂದು ವಿಚಾರದಲ್ಲಿ ನನ್ನ ಜೊತೆ ನಿಲ್ಲಲ್ಲ ಅಂತ ಮಾತ್ರ ಹೇಳ್ಬಿಡ ಮೀನಾ. ಅತ್ತೆ, ನೀವ್ ನನ್ನ ಇಷ್ಟೊಂದು ಬೇಡ್ಕೋಬೇಕಾ? ನಾನ್ ಈ ಮನೆಗೆ ಖುಷಿ ಹಂಚ್ಕೊಳಕ್ ಮಾತ್ರ ಬಂದಿಲ್ಲ. ನಿಮ್ ಕಷ್ಟ ನನ್ ಕಷ್ಟನೂ ಹೌದು, ಅದನ್ನು ಹಂಚ್ಕೋತೀನಿ. ನಾನ್ ನಿಮ್ ಜೊತೆ ಇರ್ತೀನಿ ಅತ್ತೆ. ನಾಳೆಯಿಂದ ದೀಪಾವಳಿ ಹಬ್ಬ ಶುರು ಆಗ್ತಾ ಇದೆ. ದೀಪಾವಳಿ ಅಂದ್ರೆ ಬೆಳಕಿನ ಹಬ್ಬ. ಸದ್ಯ ಕತ್ಲೆ ಆಗಿ ಅಮೂಲ್ಯ ವಲ್ಲಭನ್ ಪ್ರೀತಿನೇ ಬೆಳಕಾಗ್ಬೇಕು. ಹಾಗ್ ಮಾಡೋಣ ಅತ್ತೆ. ಮೀನಾ, ಮೀನಾ, ನನ್ ಮುದ್ದು ಸೊಸೆ ಕಣೆ ನೀನು. ಹೋದ ಜನ್ಮದಲ್ಲಿ ಅದೇನ್ ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ, ಆ ದೇವ ನನಗ್ ನಿನ್ನಂತ ಸೊಸೆ ಕೊಟ್ಟಿದ್ದಾನೆ. ನನ್ ಬಂಗಾರ ಕಣೆ ನೀನು. ಅತ್ತೆ ಡೈಮಂಡ್ ಆಗಿರ್ಬೇಕಾದ್ರೆ ಸೊಸೆ ಆಗಿರೋ ನಾನು ಕಡೆ ಪಕ್ಷ ಬಂಗಾರ ಆದ್ರೂ ಆಗಿರ್ಬೇಕಲ್ವಾ ಅತ್ತೆ? ಅದ್ ಹಾಗಿರ್ಲಿ ಬಿಡಿ. ಈಗ ವಲ್ಲಭ ಅಮೂಲ್ಯನ ಹೇಗ್ ಒಂದ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಬೇಕು. ಅವ್ರ ನಮ್ ಮಾತ್ ಕೇಳ್ತಾರ ಮೀನಾ? ಅತ್ತೆ, ಮದ್ವೆನೇ ಮಾಡ್ಸಿದೀವಂತೆ, ಇನ್ನ ಒಟ್ಟಾಗಿ ಬಾಳೋ ತರ ಮಾಡಕ್ಕಾಗಲ್ವಾ? ಕೇಳ್ದಿದ್ರೆ ಏನಂತೆ, ಕೇಳೋ ತರ ಏನೋ ಒಂದು ಐಡಿಯಾ ಮಾಡೋಣ. ನೀವ್ ಎದ್ರುಕೋಬೇಡಿ. ಅಮ್ಮು, ಮತ್ತೆ ಕುತ್ಕೋ ಮಗಳೇ, ಕುತ್ಕೋ. ಇಲ್ಲಿ ನೋಡಮ್ಮು, ಈಗ ನಾವೆಲ್ಲರ ಹತ್ರ ನೀನು ವಲ್ಲಭ ಪ್ರೀತಿಸಿ ಮದ್ವೆ ಆಗಿರೋದು ಅಂತ ಹೇಳಿ ಅವ್ರನ್ನ ನಂಬಿಸಿದಾಗಿದೆ. ಈಗ ಎಲ್ರು ಅದೇ ನಿಜ ಅಂತ ನಂಬಿದ್ದು ಆಗಿದೆ. ಆದ್ರೆ ನೋಡ್ತಿದ್ರೆ ಇದೇ ಸಾಧ್ಯ ಅಂತ ಎಲ್ರಿಗೂ ಡೌಟ್ ಬರುತ್ತೆ. ಅದಕ್ಕೆ ಏನತ್ತೆ? ನಿಮ್ ಮಾವನ್ ಮುಂದೆ ನೀನು ವಲ್ಲಭ ಗಂಡ ಹೆಂಡ್ತಿರ್ತಾರ ನಡ್ಕೋಬೇಕು ಅಮ್ಮು. ನೀವಿಬ್ರು ಒಬ್ಬರ ಜೊತೆ ಒಬ್ರು ಖುಷಿ ಖುಷಿಯಾಗಿ ಅನ್ಯೋನ್ಯವಾಗಿ ನಗ್ನಗ್ತಾ ಇರ್ಬೇಕು. ಇಲ್ಲ ಅಂದ್ರೆ ಅವ್ರಿಗೆ ಅನುಮಾನ ಬಂದ್ಬಿಡುತ್ತೆ ಅಮ್ಮು. ಅಮೂಲ್ಯ ವಲ್ಲಭನ್ ಮಧ್ಯೆ ಪ್ರೀತಿನೇ ಇಲ್ಲ, ಅವರಿಬ್ರು ಹೇಗ್ ಪ್ರೀತಿಸಿ ಮದ್ವೆ ಆಗೋದಕ್ ಸಾಧ್ಯ? ಇದನ್ನ ಯಾರೋ ಮಾಡಿಸಿದ್ದಾರೆ ಅಂತ ನಿಮ್ ಮಾವಂಗ ಅನುಮಾನ ಬಂದ್ರೆ ಇದೆಲ್ಲ ಮಾಡಿಸಿರೋ ಅನ್ನೋ ವಿಷಯ ಗೊತ್ತಾಗತ್ತೆ. ಹಾಗ ನಾವು ಎಲ್ಲ ಸತ್ಯನೂ ಹೇಳ್ಬೇಕಾಗತ್ತೆ. ಅದಕ್ಕೆ ನೀನು ವಲ್ಲಭ ನಗ್ನಗ್ತಾ ಗಂಡ ಹೆಂಡ್ತಿರ್ತಾರ ಇರ್ಬೇಕು. ಆಗಲ್ಲ ಅದಕ್ಕೆ. ಆ ಕುಳ್ಳಿನ ಮದ್ವೆ ಆಗಿರೋದೇ ದೊಡ್ಡ ವಿಷಯ, ಅಂತದ್ರಲ್ಲಿ ಅವಳ ಜೊತೆ ನಗ್ನಗ್ತಾ ಡವ್ ಮಾಡ್ಕೊಂಡ್ ಬೇರೆ ಇರ್ಬೇಕಾ? ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಈಗ ನನ್ ಮಾತ್ ಕೇಳಿ ವಲ್ಲಭ ನಿನ್ನ ಮದ್ವೆ ಆಗಿದಂತಾನೆ. ಅದಕ್ಕೆ ನೀನು ವಲ್ಲಭನ್ ಜೊತೆ ನಗ್ನಗ್ತಾ ಮಾತಾಡ್ಬೇಕು ಅಷ್ಟೇ. ನಾನ್ ವಲ್ಲಭನ್ ಜೊತೆ ಹಂಗೆಲ್ಲ ಇರಕ್ ಆಗಲ್ಲ ಅತ್ತೆ. ನಾವ್ ಯಾವತ್ತೂ ಆತರ ಇಲ್ಲ. ಮೊದ್ಲೇ ಕಾಡ್ ಪಾಪಗೆ ನಾನ್ ನೋಡಿದ್ರೆ ಇರಿಟೇಷನ್ ಆಗುತ್ತೆ. ನನಗೂ
ಅವ್ನ್ ಮುಖ ನೋಡೋದ್ ತುಂಬಾ ಇರಿಟೇಟ್ ಆಗುತ್ತೆ ಅತ್ತೆ. ನಿನ್ ಇರಿಟೇಷನ್ ಫ್ರಸ್ಟ್ರೇಷನ್ ಏನೇ ಇದ್ರು ಮಾವನ್ ಮುಂದೆ ಆಚೆ ಬರಬಾರ್ದು ವಲ್ಲಭ. ಈಗ ಎಲ್ರಿಗೂ ನೀವಿಬ್ರು ಇಷ್ಟಪಟ್ಟು ಮದ್ವೆ ಆಗಿಲ್ಲ, ಒತ್ತಾಯ ಮದ್ವೆ ಆದ್ರೆ ನಾನು ಅಷ್ಟು ಕಷ್ಟಪಟ್ಟು ತಗೊಂಡ ಆ ನಿರ್ಧಾರ ಏನಾಗತ್ತೆ ಹೇಳು? ಇಂಥ ಒಂದ್ ನಿರ್ಧಾರ ಮಾಡಿರೋದೇ ತಪ್ಪಲ್ವಾ? ಇವಾಗ ಆ ತಪ್ಪಿನ ಜೊತೆ ಇನ್ನು ತಪ್ಪು ಮಾಡ್ಬೇಕು? ನಾವ್ ಹೇಳೋದು ನಡ್ಕೊಳ್ಳಿಲ್ಲ, ಅಪ್ಪ ನಂಬಿಕೆ ಹುಟ್ಟುತ್ತೆ. ಈಗ ನಿನ್ನ ಮಾವನ್ ಮಧ್ಯೆ ಆಗಿರೋ ಬಿರಿಕೆ ಸಾಕು. ಇನ್ನು ಅತ್ತೆ ಆ ಕುಳ್ಳಿ ಜೊತೆ ನಗ್ತಾ ನಗ್ತಾ ಇರೋಕೆ ಟ್ರೈ ಮಾಡ್ತೀನಿ, ಅದು ಬರೀ ಅಪ್ಪನ ಮುಂದೆ ಅಷ್ಟೇ. ಏನಾದ್ರೂ ಅವಳು ಬಾಲ ಬಿಚ್ಚಿದ್ರೆ ಅದೇ ಬಾಲ ಕಟ್ ಮಾಡ್ಬಿಟ್ಟು ಅವಳು ಕುತ್ತಿಗೆಗೆ ನೇತಾಕ್. ಅವನು ಅಷ್ಟೇ ಅತ್ತೆ, ಮಾವನ್ ಮುಂದೆ ಆಕ್ಟಿಂಗ್ ಮಾಡ್ಬೇಕಾದ್ರೆ ಅದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ಗಂಡ ಹೆಂಡತಿಗೆ ಬೈದ್ರೆ ಅದೆಲ್ಲ ನಿಮ್ ಮುಂದೆ ಹೇಳಿದ್ರೆ ಚೆನ್ನಾಗೂ ಇರಲ್ಲ. ನನ್ ಬಂಗಾರಿ ಕಡೆ ನೀನು. ಗುಡ್ ಬಾಯ್. ಅಮ್ಮು ಅಮ್ಮು ಇನ್ನು ಮಲಗಿದ್ಯೇನೆ? ಎದ್ದೇಳೆ, ಇವತ್ತು ದೀಪಾವಳಿ ಹಬ್ಬ ಕಣೆ. ಅಮ್ಮು ತಲೆಗೆ ಎಣ್ಣೆ ಹಾಕ್ತೀನಿ, ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡುವಂತೆ. ನಿಮ್ಮ ಅಪ್ಪ ನೋಡು, ಒಂದ್ ವಾರದ ಮುಂಚೆನೆ ನಿಂಗೆ ಹೊಸ ಬಟ್ಟೆ ತಂದಿಟ್ಟಿದ್ದಾರೆ. ಎದ್ದೇಳೆ ಅಮ್ಮು. ಹಬ್ಬ ಅಂದ್ರೆ ಹಬ್ಬ, ಈ ಮನೇಲಿ ನೆಮ್ಮದಿಯಾಗಿ ನಿದ್ದೆ ಮಾಡಕ್ಕೂ ಬಿಡಲ್ಲ. ಏನ್ ಮಾಡ್ತಿದ್ಯಾ ಕಲಾ? ಏನ್ ಯೋಚನೆ ಮಾಡ್ತಿದ್ಯಾ? ಅತ್ತೆ, ಅಮ್ಮು ನಾವು ತೋರಿಸಿದ ಹುಡುಗನ್ನ ಮದುವೆ ಆಗಿದ್ರೆ ಹಬ್ಬ ಕರಿಯಕ್ಕೆ ಅವ್ರ ಮನೆಗೆ ಹೋಗ್ಬೇಕಾಗಿತ್ತು. ಅಮ್ಮು ಬೇರೆ ದೇಶಕ್ಕೆ ಹೋಗೋ ಮೊದ್ಲು ಅಮ್ಮು ಅಳಿಯಂದ್ರು ಇಬ್ರು ನಮ್ಮ ಮನೆಗ್ ಬರ್ತಿದ್ರು. ಆಗ ನಮ್ಮ ಮನೇಲಿ ಸಡಗರ ಸಂಭ್ರಮ, ನಮ್ ಖುಷಿಗೆ ಮಿತಿನೇ ಇರ್ತಿರ್ಲಿಲ್ಲ ಅಲ್ವಾ ಅತ್ತೆ? ಆದ್ರೆ ಈಗ ನೋಡಿ, ಅಮ್ಮು ಬೇರೆ ದೇಶಕ್ಕೂ ಹೋಗಿಲ್ಲ, ಬೇರೆ ಊರ್ಗೂ ಹೋಗಿಲ್ಲ, ಇಲ್ಲೇ ನಮ್ಮ ಮನೆ ಮುಂದೆನೆ ಇದ್ದಾಳೆ. ಆದ್ರೆ ನಾವ್ ಅವಳನ್ನ ಕರಿಯಕ್ಕೂ ಆಗಲ್ಲ, ಅವಳು ನಮ್ಮ ಮನೆಗ್ ಬರಕ್ಕೂ ಆಗಲ್ಲ. ಏನ್ ಹಣೆ ಬರ ಅತ್ತೆ ನಮ್ದು. ನಿನಗ ಅಮ್ಮನ್ ನೋಡ್ಬೇಕು ಅನಿಸ್ತಾ ಇದೀಯಾ? ಯಾಕೆ ಯೋಚನೆ ಮಾಡ್ತೀಯಾ? ಅಮ್ಮು ಇಲ್ಲೇ ಇದ್ದಾಳೆ. ಗಿರಿಜಾ ಹತ್ರ ಒಂದ್ ಮಾತು ಹೇಳಿದ್ರೆ ಸಾಕು, ನಾವು ಕಾಯಂ ಭೇಟಿ ಆಗೋ ಹಿತ್ಲಿಗೆ ಅಮ್ಮನ ಕರ್ಕೊಂಡ್ ಬರ್ತಾಳೆ. ನಿನ್ ಮಗಳನ್ನ ಮಾತಾಡ್ಸು, ಮುದ್ದಾಡು, ಯಾರ್ ಕೇಳೋರು? ಬಾ ಹೋಗೋಣ. ಬೇಡ ಅತ್ತೆ, ಯಾಕೆ? ಮಗಳು ಅನ್ನೋ ಪ್ರೀತಿಲಿ ಅವಳನ್ನ ನೋಡ್ಬೇಕು ಅಂತ ಆಸೆ ಅನ್ನೋ ನಿಜ. ಆದ್ರೆ ಅವಳು ಮಾಡಿದ ಮೋಸ ನೆನ್ಪಾಗಿ ಪ್ರೀತಿ ಬದಲಾಗಿ ಕೋಪ ಬರುತ್ತೆ. ಆಗ ಪ್ರೀತಿ ಸತ್ತೋಗಿದೆ ಅಂತ ಅನ್ಸುತ್ತೆ. ಗಿರಿಜಾ, ಗಾಡಿ ಕೀ ಕೊಡು. ರೀ, ಎಲ್ಲ ಇಲ್ಲೇ ಟೇಬಲ್ ಮೇಲೆ ಇಟ್ಟಿದ್ದೀನ್ರಿ. ಇಲ್ಲ ಇದೆಯಾ? ಸುಂದರ ಇಲ್ಲೋದಾ? ಅಲ್ಲ, ಮನೇಲಿ ಒಬ್ರಿಗೂ ಸಮಯ ಪ್ರಜ್ಞೆನೇ ಇಲ್ವಲ್ಲ? ಯಾಕ್ರಿ, ಯಾಕಷ್ಟು ಗಡಿಬಿಡಿಲಿದ್ದೀರಾ? ಗಡ್ಬಿಡಿ. ಅದು ಅಲ್ದೇನೆ ಸರ್ಕಾರದವರು ತುಂಬಾ ವಸ್ತುಗಳ ಮೇಲೆ GST ಕಡಿಮೆ ಮಾಡಿದ್ದಾರೆ. ಅಂಗಡಿನ ಸರಿಯಾದ ಸಮಯಕ್ಕೆ ತೆಗೆಯೋದು ಗ್ರಾಹಕರ ಅನುಕೂಲಕ್ಕೆ. ಅದು ವ್ಯಾಪಾರಸ್ಥರ ಲಕ್ಷಣ ಗಿರಿಜಾ. ಆಗ್ಲೇ ಹೇಳಿದ್ನಲ್ಲ ಗಿರಿಜಾ, GST ಕಡಿಮೆ ಆಗಿರೋದ್ರಿಂದ ಜನರಿಗೆ ತುಂಬಾ ಖುಷಿಯಾಗಿದೆ. ಇನ್ನೂ ಹೆಚ್ಚು ಹೆಚ್ಚು ಪದಾರ್ಥಗಳನ್ನ ಖರೀದಿ ಮಾಡ್ತಾರೆ. ಇದರಿಂದ ಇನ್ನಷ್ಟು ವಿಜೃಂಭಣೆಯಿಂದ ಹಬ್ಬನ ಆಚರಿಸ್ತಾರೆ. ಸರಿ ಸರಿ, ಸುಂದರನ ಬೇಗ ಕಳ್ಸು, ನಂಗೆ ಕೆಲಸ ಇದೆ, ನಾನು ಹೋಗ್ತಾ ಇದ್ದೀನಿ. ಅಮೂಲ್ಯ, ನಾವ್ ಹೇಳಿರೋದ್ ನೆನ್ಪಿದೆ ತಾನೆ? ಇನ್ ಸ್ವಲ್ಪ ಹೊತ್ತಿಗೆ ನಿಮ್ಮಪ್ಪ ಅಂಗಡಿ ಬರ್ತಾರೆ. ಹಾಗ್ ನೀವಿಬ್ರು ಬಾಗಿಲಿಗೆ ತೋರಣ ಕಟ್ತಿರ್ಬೇಕು. ನಗ್ನಗ್ತಾ ಖುಷಿ ಖುಷಿಯಾಗಿ ಅನ್ಯೋನ್ಯವಾಗಿ ಕಾಣಿಸ್ಬೇಕು, ಗೊತ್ತಾಯ್ತಾ?